ಹಲೋ ಎಲ್ಲರಿಗೂ. ಇವತ್ತು ನಾನು ಮುರು ಮೀನು ಫಿಶ್ ಫ್ರೈ ಮಸಾಲ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೇನೆ. ಇದು ಮ್ಯಾಂಗ್ಳೂರ್ ಸ್ಟೈಲ್ ಅಥೆಂಟಿಕ್ ನನ್ನ ಅಮ್ಮನ ರೆಸಿಪಿ. ನೋಡಿ, ತುಂಬ ಟೇಸ್ಟಿ ಆಗಿತ್ತು. ಆಗ ನೋಡ್ಬೋದು, ಫ್ರೆಶ್ ಆಗಿ ಸಾಫ್ಟ್ ಆಗಿತ್ತು ಮೀನು. ಈ ಮುರು ಮೀನು ನೋಡಿ, ನಾವು ಮಾರ್ಕೆಟಲ್ಲಿ ಕ್ಲೀನ್ ಮಾಡಿ ಅದರ ಸ್ಕಿನ್ ಇರುತ್ತೆ ಅದನ್ನೆಲ್ಲ ತೆಗೆದು ತಂದಿದ್ದೇವೆ. ಇನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು, ಮತ್ತು ಒಂದು ಸ್ವಲ್ಪ ಲೈನ್ ಕಟ್ಟೆಲ್ಲ ಮಾಡಿದ್ದೇವೆ ಮಸಾಲ ಒಳ್ಳೆ ಹೀರಬೇಕು ಅಂತ. ಆಮೇಲೆ ಈ ಮಸಾಲಕ್ಕೆ ಉಂಟಲ್ಲ, ನೀವು ಪ್ರಾನ್ಸ್ ಕೂಡ ಮಾಡ್ಬೋದು. ಸೊ ಪ್ರಾನ್ಸ್ ಕೂಡ ರೆಡಿ ಇಟ್ಟಿದೆ. ಈಗ ಫ್ರೈ ಮಾಡಲಿಕ್ಕೆ ಮಸಾಲ ರೆಡಿ ಮಾಡೋಣ. ಇಲ್ಲಿ ನಾನು 3 ಟೇಬಲ್ ಸ್ಪೂನು ಅರುಣ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೇನೆ. ಅದಷ್ಟು ಖಾರ ಇಲ್ಲ, ಅದಕ್ಕೆ 3 ಟೇಬಲ್ ಸ್ಪೂನು ನಾನು ಅಕ್ಕಿ ಹುಡಿ ಹಾಕ್ತಿದ್ದೇನೆ. ನಿಮ್ಮದು ಚಿಲ್ಲಿ ಪೌಡರ್ ಖಾರ ಇದ್ದರೆ ಸ್ವಲ್ಪ ಜಾಸ್ತಿ ಅಕ್ಕಿ ಹುಡಿ ಹಾಕಬೇಕಾಗುತ್ತೆ. ಈಗ ನಾನು ವಿನೆಗರ್ ಹಾಕ್ತಿದ್ದೇನೆ. ವಿನೆಗರ್ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹುಳಿ. ಒಂದು 3 ಟೀ ಸ್ಪೂನ್ ನಾನು ಹಾಕಿದ್ದೇನೆ. ಮತ್ತು ಟೇಸ್ಟ್ ನೋಡಿ ಜಾಸ್ತಿ ಹಾಕ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು ಇದನ್ನು ಸ್ವಲ್ಪ ಅರಿಶಿನ ಹಾಕಿ, ಮತ್ತು ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತು ನೀವು ಟೇಸ್ಟ್ ಕೂಡ ನೋಡಿ, ಉಪ್ಪು ಮತ್ತು ಹುಳಿ ಖಾರ ಎಲ್ಲ ಕರೆಕ್ಟ್ ಬ್ಯಾಲೆನ್ಸ್ ಆಗಿರಬೇಕು, ಆಗಲೇ ಅದು ಒಳ್ಳೆ ಟೇಸ್ಟ್ ಆಗುತ್ತೆ. ನಂದು ಸ್ವಲ್ಪ ಹುಳಿ ಕಮ್ಮಿ ಉಂಟು ಅಂತ ಈಗ ಪುನಃ ನಾನೊಂದು 2 ಟೀ ಸ್ಪೂನು ವಿನೆಗರ್ ಹಾಕಿದ್ದೇನೆ. ಪೂರ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ನಾನಿಲ್ಲಿ ಉಪ್ಪು ಕೂಡ ಸ್ವಲ್ಪ ಕಡಿಮೆ ಇತ್ತು, ಸೊ ಅದಕ್ಕೋಸ್ಕರ ಹಾಕ್ತಿದ್ದೇನೆ. ಸೊ ಮುರು ಮೀನು ಮತ್ತು ಕೆಲವು ಫಿಶ್ಶಿಗೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಮಸಾಲ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈ ಮಸಾಲದಲ್ಲಿ ನೀವು ಯಾವ ಫಿಶ್ ಕೂಡ ಫ್ರೈ ಮಾಡ್ಬೋದು, ಅಥವಾ ಪ್ರಾನ್ಸ್ ಕೂಡ ಫ್ರೈ ಮಾಡ್ಬೋದು, ಒಳ್ಳೆ ರುಚಿಯಾಗಿರುತ್ತೆ. ಇಲ್ಲಿ ನಾವು ಕಾರ್ನ್ಫ್ಲವರ್ ಏನು ಹಾಕೋದಿಲ್ಲ, ಈ ಅಕ್ಕಿ ಹುಡಿಯ ಒಂದಿದೆಯಲ್ಲ ಅದೇ ಕ್ರಿಸ್ಪಿನೆಸ್ ಅದಕ್ಕೆ ಕೊಡುತ್ತೆ. ಮತ್ತು ಕೋಟಿಂಗ್ ಕೂಡ ನೋಡ್ಬೋದು, ಒಳ್ಳೆ ಕೋಟಿಂಗ್ ಕೂಡ ಒಳ್ಳೆ ಚೆನ್ನಾಗಿದೆ. ನಾವು ನಾನ್ ಸ್ಟಿಕ್ ತವದಲ್ಲಿ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡಿದರೆ ಸಹ ಆಗ್ತದೆ, ಇಲ್ಲಾಂದರೆ ಅದು ತಳ ಹಿಡಿತಲ್ಲ, ಅದಕ್ಕೋಸ್ಕರ. ಈಗ 2 ಸೈಡು ಕೂಡ ಒಳ್ಳೆ ಫ್ರೈ ಆಗುವ ತನಕ ನೀವು ಫ್ರೈ ಮಾಡಿಕೊಳ್ಬೇಕು. ನೋಡಿ, ರೆಡಿಯಾಗಿದೆ ಮುರು ಮೀನು, ಒಳ್ಳೆ ಟೇಸ್ಟಿ ಸಾಫ್ಟಾಗಿ. ಮತ್ತು ಈ ಮಸಾಲ ಕೂಡ ಒಳ್ಳೆ ಹುಳಿ ಖಾರ ಸಾಲ್ಟ್ ಎಲ್ಲ ಬ್ಯಾಲೆನ್ಸ್ ಆಗಿ ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ, ಹಾಗೂ ನಮಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.